10ನೇ ಏಷಿಯನ್ ಟೇಕ್ವಾಂಡೋ ಸ್ಪರ್ಧೆ ದಾಸರಹಳ್ಳಿಯ ಕಾಂಬ್ಯಾಟ್ ಫೈಟರ್ಸ್ಗೆ ಚಿನ್ನ, ಬೆಳ್ಳಿ ಹಾಗೂ ಕಂಚಿನ ಪದಕ. ಬೆಂಗಳೂರಿನ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ 6 ರಿಂದ 10 ವರ್ಷದೊಳಗಿನ ಮಕ್ಕಳಿಗೆ ಏಷ್ಯಾ ಅಂತಾರಾಷ್ಟ್ರೀಯ ಮಟ್ಟದ 10ನೇ ವರ್ಷದ ಏಷಿಯನ್ ಐಟಿಎಫ್ ಟೇಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ದಾಸರಹಳ್ಳಿ ಕ್ಷೇತ್ರದ ಮಲ್ಲಸಂದ್ರ ವಾರ್ಡ್ನಲ್ಲಿ ಇರುವಂತಹ ಕಾಂಬ್ಯಾಟ್ ಫೈಟರ್ಸ್ ಅಕಾಡೆಮಿಯ ಅಜಿಂಕ್ಯ ಸಿಂಗ್ ರಾವತ್ ವೈಯಕ್ತಿಕ ಸ್ಪಾರಿಂಗ್ ಮತ್ತು ಗ್ರೂಪ್ ಪ್ಯಾಟರ್ನ್ನಲ್ಲಿ ಚಿನ್ನದ ಪದಕ, ಹರಿಕಾಗೆ ಇಂಡಿವಿಜುವಲ್ ಸ್ಪಾರಿಂಗ್ನಲ್ಲಿ ಕಂಚಿನ ಪದಕ ಹಾಗೂ ಗ್ರೂಪ್ ಪ್ಯಾಟರ್ನ್ನಲ್ಲಿ ಬೆಳ್ಳಿ ಪದಕ, ಹಿತೇನ್ ಪಾಂಡೆಗೆ ವೈಯಕ್ತಿಕ ಸ್ಪಾರಿಂಗ್ನಲ್ಲಿ ಕಂಚಿನ ಪದಕ ಹಾಗೂ ಗ್ರೂಪ್ ಪ್ಯಾಟರ್ನ್ನಲ್ಲಿ ಬೆಳ್ಳಿ ಪದಕ, ಶ್ರೀ ಸುಧನ್ವಾ ಆರ್ ಗುಂಪಿನ ಮಾದರಿಯಲ್ಲಿ ಚಿನ್ನದ ಪದಕ, ವೈಯಕ್ತಿಕ ಸ್ಪಾರಿಂಗ್ನಲ್ಲಿ ಶಶಾಂಕ್ ಎನ್ವಿ ಕಂಚಿನ ಪದಕ, ವೈಯಕ್ತಿಕ ಮಾದರಿಯಲ್ಲಿ ಕಂಚಿನ ಪದಕ, ಬೆಳ್ಳಿ ಪದಕ, ಗುಂಪು ಮಾದರಿ ಚಿನ್ನದ ಪದಕ ಪಡೆದುಕೊಂಡಿದ್ದಾರೆ. ಶೇಷನ್ ಬಿಎಚ್ ಕೂಡ ಭಾಗವಹಿಸಿ ಅಕಾಡೆಮಿಯ ಶ್ರೇಷ್ಠತೆಯ ಬದ್ಧತೆಯನ್ನ ಪ್ರದರ್ಶಿಸಿದ್ದಾರೆ. ಫಸ್ಟ್ ನಾನು ನ್ಯಾಷನಲ್ಸ್ ಆಡಿದ್ದು, ಅದ್ರಲ್ಲಿ ಗೆದ್ದಾದ್ಮೇಲೆ ನಾನು ಏಷ್ಯನ್ಸ್ಗೆ ಸೆಲೆಕ್ಟ್ ಆದೆ. ಅದರಲ್ಲಿ ನಮ್ ಸರ್ ಎಲ್ಲ ನನಗೆ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದು, ನಮ್ ಫಿಟ್ನೆಸ್ ಮತ್ತೆ ಹೆಲ್ತ್ ಬಗ್ಗೆ ಎಲ್ಲ ಕರೆಕ್ಟ್ ಕೇರ್ ತಗೊಂಡಿದ್ದಾರೆ. ಅದಾದ್ಮೇಲೆ ಎಲ್ಲ ಒಂದೊಂದ್ ಪ್ಯಾಟರ್ನ್ ಒಂದೊಂದು ಮೂವ್ಮೆಂಟ್ ಸರಿ ಹೇಳ್ಕೊಟ್ಟಿದ್ದಾರೆ. ಅವರಿಂದನೇ ನಾನು ಇದು ಮಾಡಿರೋದು. ನಂಗೆ ಸ್ವಲ್ಪ ನರ್ವಸ್ ಅನಿಸ್ತು. ಅದಾದ್ಮೇಲೆ ಒಂದೆರಡು ಈವೆಂಟ್ಸ್ ಆದ್ಮೇಲೆ ಓಕೆ ಅನಿಸ್ತು, ಖುಷಿ ಆಯ್ತು. ನನ್ನ ಹೆಸರು ಶಶಾಂಕ್ ಅಂತ. So there is a very big hand of my parents and my coaches in this success. So my coach Harsha sir and Kiran sir both have done very hard work behind all of us. So thank you for them and my parents. ನನ್ನ ಹೆಸರು ಹಾರಿಕಾ. ನನ್ನ ಕೋಚ್ ಹರ್ಷ ಸರ್. ನಾನು 3 years ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನ್ನ ಪೇರೆಂಟ್ಸ್ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಸ್ವಲ್ಪ ಕಾಂಪಿಟೇಷನ್ ಆಡೋಣ ಅಂತ ಅನ್ಕೊಂಡಿದ್ದೀನಿ. ಕಾಂಬ್ಯಾಟ್ ಫೈಟರ್ಸ್ ಅಕಾಡೆಮಿ ನಮ್ ಫಿಟ್ನೆಸ್ ಮತ್ತೆ ಹೆಲ್ತ್ ಕಾನ್ಶಿಯಸ್ ತುಂಬಾ ಕೇರ್ ತಗೊಂತಾ ಇದ್ದಾರೆ. 1 ಸಿಲ್ವರ್ 1 ಬ್ರಾನ್ಸ್. ಹರಿಕಾ. ನಮಸ್ಕಾರ, ನನ್ನ ಹೆಸರು ಹರ್ಷ ಅಂತ. ಕಾಂಬ್ಯಾಟ್ ಫೈಟರ್ಸ್ ಅಕಾಡೆಮಿ ಕೋಚ್, ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರೋದು. ಲಾಸ್ಟ್ ಇಯರ್ ನ್ಯಾಷನಲ್ಸ್ ಕಾಂಪಿಟೇಷನ್ ನಡೀತು. ಅದರಲ್ಲಿ ಮೆಡಲ್ ಹೊಡೆದಿರೋ ಮಕ್ಕಳನ್ನ ಏಷ್ಯನ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ಸೆಲೆಕ್ಟ್ ಮಾಡ್ಕೊಂಡಿರೋ ಮಕ್ಕಳು ಈ ಸತಿ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಸಾಕಷ್ಟು ಅಚೀವ್ಮೆಂಟ್ ಮಾಡಿದ್ರು. ನಮ್ಮ ಕ್ಲಬ್ ಇಂದ 6 ಜನ ರೆಪ್ರೆಸೆಂಟ್ ಮಾಡಿದ್ರು. ಸೊ 6 ಜನನು ಎಲ್ಲರೂ ಮೆಡಲ್ ತಗೊಂಡ್ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇದೇ ರೀತಿ ಅವ್ರ ತಂದೆ ತಾಯಿಗಳೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಮಕ್ಕಳಿಗೆ ಇನ್ನೂ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಇನ್ನೂ ನನ್ನ ಕೈಲಾದಷ್ಟು ಹಾರ್ಡ್ ವರ್ಕ್ ನಾನು ಮಾಡಿ ಅವ್ರಿಗೆ ಇನ್ನೂ ಟ್ರೈನ್ ಅಪ್ ಮಾಡಿ ಅವ್ರನ್ನ ಬೇರೆ ಬೇರೆ ಕಾಂಪಿಟೇಷನ್ಸ್ ಅಲ್ಲಿ ಮಾಡಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಸಹಕಾರ ಹೀಗೆ ಇರಬೇಕು. ಧನ್ಯವಾದ. ನಾನು 4 ವರ್ಷದಿಂದ ಕೋಚ್ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ಸೆಕೆಂಡ್ ಡಿಗ್ರಿ ಬ್ಲಾಕ್ ಬೆಲ್ಟ್, ಇಂಟರ್ನ್ಯಾಷನಲ್ ಪ್ಲೇಯರ್, ನ್ಯಾಷನಲ್ ಅಂಪೈರ್ ಅಂಡ್ ಕೋಚ್. ಸರ್ ಸುಮಾರು ಒಂದು 200 ಮೆಡಲ್ ಮಾಡಿದ್ದಾರೆ ಮಕ್ಕಳೆಲ್ಲ ಸೇರಿ. ಬೇರೆ ಬೇರೆ ಕಾಂಪಿಟೇಷನ್ಸ್ ಅಲ್ಲಿ ಸ್ಟೇಟ್, ನ್ಯಾಷನಲ್ಸ್, ಝೋನಲ್ಸ್, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಹೋಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನನ್ನ ಹೆಸರು ಹರ್ಷ ಸರ್. He's learning with Taekwondo since almost 4 years now, and once he has joined with Harsha sir, he is improved a lot. His fitness and attention, discipline, everything. Sari is putting personal effort for all the students, and he's improving. He wants to compete in more competitions, and we are just here to support them. So thank you sir. ನನ್ನ ಮಗಳು ಹಾರಿಕಾ ಮತ್ತೆ ಈ ತರ 4 ಜನ ಈ ಕಾಂಬ್ಯಾಟ್ ಫೈಟರ್ಸ್ ಇಂದ ಕಾಂಪಿಟೇಷನ್ ಭಾಗವಹಿಸಿದ್ರು. ಎಲ್ಲರಿಗೂ ಹರ್ಷ ಮತ್ತೆ ಕಿರಣ್ ಸರ್ ಇಬ್ರು ಸಹಿತ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅವರಿಗೆ ಪದಕ ಗೆಲ್ಲೋದಕ್ಕೆ ಸಹಕಾರ ತುಂಬಾ ಕೊಟ್ಟಿದ್ದಾರೆ. ಅವರಿಗೆ ನಾವು ಫಸ್ಟ್ ಧನ್ಯವಾದ ಹೇಳ್ತೀವಿ. ಈ ಕಾಂಬ್ಯಾಟ್ ಫೈಟರ್ಸ್ ತುಂಬಾ ಚೆನ್ನಾಗಿ ಇದನ್ನ ಕೊಡ್ತಿದ್ದಾರೆ ಸರ್, ಕೋಚಿಂಗ್ ಕೊಡ್ತಿದ್ದಾರೆ ಮಕ್ಕಳಿಗೆಲ್ಲ. ಎಲ್ಲಾ ಮಕ್ಕಳು ಬಂದು ಸೇರ್ಕೊಂಡ್ರೆ ತುಂಬಾ ಒಳ್ಳೇದು. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.